ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಮ್ಮ ಸಾನಿವಾರ ಶಾಲ್ಯಾಗ ಪಾಲಕರ ಪಾದ ಪೂಜೆ ಮಾಡಾಕತ್ತಾರ. ಇಲ್ಲಿ ನೋಡ್ರಿ, ಹುಡುಗರೆಲ್ಲನೂ ಬೆಳಗ್ಗೆ 8ಕ್ಕೆ ಬಂದವ್ರಿ. ಪಾಪ ಬಂದು ಇಲ್ಲಿ ಕುಂದ್ರಸ್ಯಾರ. ಇನ್ನೂ ಯಾರು ಪಾಲಕರು ಅಷ್ಟೊಂದು ಯಾರು ಬಂದಿಲ್ಲ. 9 ಗಂಟೆಗೆ ಕಾರ್ಯಕ್ರಮ ಚಾಲೂ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಹುಡುಗರಿಗೆ 8ಕ್ಕೆ ಹೇಳ್ಯಾರ. ಆಮೇಲೆ 9 ಗಂಟೆಗೆ ಪಾಲಕರು ಬರ್ರಿ ಅಂತ ಹೇಳ್ಯಾರ. ಬಟ್ ಯಾರು ಬಂದಿಲ್ಲ ಇನ್ನೂ ಪಾಲಕರು. ನಾನು ಹೋಗಿದ್ದು 9:15 ಹೋಗಿನ್ರಿ. ನಾನು 9:15 ಹೋದ್ರೂ ಇನ್ನೂ ಯಾರೂ ಬಂದಿದ್ದಿಲ್ಲ. ಪಾಪ ಹುಡುಗರು ಒಂದೇ ಕಡೆ ಕುಂತು ಕಾಲು ಎಷ್ಟು ನೋವಾಗಿರ್ಬಾರ್ದ್ರಿ. ಇನ್ನೂ ಅಲ್ಲಿ 9:15 ಆದ್ರೂ ಇಲ್ಲಿ ಸ್ಟೇಜ್ ಮೇಲೆ ಇನ್ನೂ ಅದೆಲ್ಲ ಬ್ಯಾನರು ಅದೆಲ್ಲ ಕಟ್ಟಬೇಕಲ್ಲ, ಅದನ್ನು ಸಹ ಕಟ್ಟಿದ್ದಿಲ್ಲ. ಇನ್ನೂ ಹೇಳೋದು ಸ್ವಲ್ಪ ಲೇಟಾಗಿ ಹೇಳ್ಬೇಕಾಯ್ತು. ಯಾಕಂದರೆ ಹುಡುಗರಿಗೆ 9 ಗಂಟೆಗೆ ಆಗಿದ್ರೆ ಇನ್ನೂ ಚಲೋ ಇರ್ತಿತ್ತು. ಬಟ್ ಹುಡುಗರಿಗೆ 8 ಗಂಟೆಗೆ ಹೇಳ್ಯಾರಲ್ಲ. ಪಾಪ ಹುಡುಗರು ಒಂದೇ ಕಡೆ ಕುಂದ್ರಬೇಕಲ್ಲ, ಅದೋ ಒಂದು ಬೇಜಾರು. ಇಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿದಿಂದೆ ನೆಕ್ಸ್ಟು ಪ್ರಸಾದ ಅಂತಂದು ಪ್ರಸಾದಕ್ಕೆ ಇಲ್ಲಿ ರೆಡಿ ಮಾಡಾಕತ್ತಾರ ಆಯಮ್ಮನವ್ರವರು. ಬಿಟ್ಟು ಇವರು ಅಡುಗೆ ಮಾಡಕ್ಕೆ ಕರ್ಸರೇನೋ. ಆಯಮ್ಮನವ್ರು ಅಲ್ಲಿ ಬೇರೆ ಇದಾರ. ಈ ಥರ ಅಡುಗೆ ಮಾಡಬೇಕಾದ್ರೆ ಹುಡುಗರು ಹೋಗಿ ಎಲ್ಲ ನಾ ಮಾಡ್ತೀನಿ ಅಂತ ನಿಂದಿರ್ತಾವಲ್ಲ, ಅದೊಂಥರ ಚಂದ ರೀ. ಸ್ಕೂಲಾಗ ಏನಾರು ಇತ್ತಂದ್ರೆ ಬನ್ನಿ. ಇವಾಗ ಎಲ್ಲರೂ ಬಂದಾರ. ಇವಾಗಲೇ 12 ಗಂಟೆ ಆಯಿತು. 12 ಗಂಟೆಗೆ ಪ್ರೋಗ್ರಾಮ್ ಇವಾಗ ಸ್ಟಾರ್ಟ್ ಮಾಡಾಕತ್ತಾರ. ಇವಾಗ ಎಲ್ಲರೂ ಬರಾಕತ್ತಾರ. ನೋಡ್ರಿ, ಇಲ್ಲಿ ಬರೀ ಗಂಡ್ಮಕ್ಳು ಹೆಣ್ಮಕ್ಳು ಅಷ್ಟೇ ಬಂದಾರ. ಗಂಡ್ಮಕ್ಳು ಯಾರೂ ಬಂದಿಲ್ಲ, ಲೇಡೀಸ್ ಅಷ್ಟೇ ಇರೋದು. ಎಲ್ಲರೂ ಗಂಡ್ಮಕ್ಳು ಯಾರೂ ಇಲ್ಲ, ಬರೀ ಹೆಣ್ಮಕ್ಳು ಇರೋದ್ರಿಂದ ಇದು ಹೆಣ್ಮಕ್ಳ ಕಾರ್ಯಕ್ರಮನೇ ಅಂತಂದು ಹೇಳ್ಬೋದು. ಬರೀ ಹೆಣ್ಮಕ್ಳು ಇದ್ದರಿಂದ ಜಾಸ್ತಿ ತಂದೆ ತಾಯಿ ಪಾದ ಪೂಜೆ ಅಂತ ಹೇಳ್ತಾರೆ. ಬಟ್ಟು ತಂದೆ ತಾಯಿದಲ್ರಿ, ತಾಯಿ ಪಾದ ಪೂಜೆ ಅಂತಂದು ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ಗಂಡ್ಮಕ್ಳು ಯಾರೂ ಬಂದಿಲ್ಲ. ಯಾಕಂದರೆ ಗಂಡ್ಮಕ್ಳು ಫ್ರೀ ಇರೋದಿಲ್ಲ ರೀ. ಅವ್ರು ತಮ್ಮ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಹಂಗಾಗಿ ಅವರು ಯಾರೂ ಬರೋದಿಲ್ಲ. ಈ ಥರ ಮಕ್ಕಳಿಗೆ ಶಾಲೆಗೆ ಏನಾದರೂ ಒಂದು ಚಟುವಟಿಕೆ ಇಟ್ಟರೆ ಅವ್ರಿಗೆ ಮಕ್ಕಳಿಗೆ ತಂದೆ ತಾಯಿ ಮೇಲೆ ಗೌರವ ಇನ್ನೂ ಜಾಸ್ತಿ ಬರುತ್ತೆ. ಯಾಕಂದ್ರೆ ಮಕ್ಕಳಿಗೆ ತಂದೆ ತಾಯಿ ಮೇಲೆ ಇವಾಗ ಗೌರವ ಕಮ್ಮಿ ಆಗತೈತಿ. ಹಂಗಾಗಿ ಈ ಥರ ಕಾರ್ಯಕ್ರಮ ನಡೆಸಿ ಮಕ್ಕಳಿಗೆ ಬುದ್ಧಿವಾದ ಹೇಳ್ತಾರಲ್ಲ, ಅದು ಒಂದು ಖುಷಿ ಅನ್ನಿಸ್ತೈತಿ. ಕಾರ್ಯಕ್ರಮದ ಅಧ್ಯಕ್ಷರು ಆದ ಶ್ರೀಮತಿ KS ವಾಲಿಕರ್ ಮೇಡಮ್ ಅವರು, ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಲು ಆಗಮಿಸಿರುವ ಶ್ರೀ SD ಸಿರ್ನಾಳ್ ಅಧ್ಯಕ್ಷರು ಮತ್ತು ಶ್ರೀ LNI ಹೋಳ್ಕರ್ ವಿದ್ಯಾವರ್ತಕ ಸಂಸ್ಥೆ ಚರ್ಚನ್, ಈ ಮಹನೀಯರು ಕೂಡ ವೇದಿಕೆ ಮೇಲೆ ಆಸೀನರಾಗಿ ತಮ್ಮಲ್ಲಿ ವಿನಂತಿ. ಜೊತೆಗೆ ಶ್ರೀ ಭೀಮಾಶಂಕರ್ ವಾಗ್ಮೋರೆ CRP ಚರ್ಚವಾಗಿ ವಿನಂತಿಗಳು. ಈಗ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನಾ ಗೀತೆಯನ್ನು ಹಾಡಲಿದ್ದಾರೆ ಪ್ರತೀಕ್ಷಾ ಅಚ್ಚಗಾಂವ್ ಮತ್ತು ಸಂಗಡಿಗರಿಂದ. ಪಾಲಕರು ದಯವಿಟ್ಟು ಈ ಕಡೆ ಬಂದು ಕೂಡಬೇಕು. ಅಲ್ಲಿ ಯಾರು ಗೇಟ್ ಬಳಿ ನಿಂದ್ರಬೇಡ್ರಿ. ವಿಜಯ ಮಾಂತೇಶ್ವರ ಶಿವಾಚಾರ್ಯರು ಚಿರಂತಿಮಠ್ ಹವಿನಾಳ್ ಇವರಿಗೆ ಸತ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ದಯವಿಟ್ಟು ಎಲ್ಲರೂ ಜೋರಾದ ತಮ್ಮ ಭಕ್ತಿಪೂರ್ವಕ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸತ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀ SD ಸಿರ್ನಾಳ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.
ಇನ್ನು ಮುಂದೆ ಇವತ್ತಿನ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಸೋಮೇಶ್ವರ ಮಹಾಸ್ವಾಮೀಜಿಯವರು ಗುರುಪೀಠ ಮಗಣಾಪುರ್, ಇವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ, ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಎಲ್ಲ ಪಾಲಕರ ವೃಂದದ ಪರವಾಗಿ ತುಂಬು ಹೃದಯದ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಅವರಿಗೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಶ್ರೀ ಜೆಸಿ ಬ್ರದರ್ ಸರ್ ಅವರು ಸತ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸತ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಶ್ರೀ ಜೆಸಿ ಬ್ರದರ್ ಸರ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸತ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಶ್ರೀ ಜೆಸಿ ಬ್ರದರ್ ಸರ್ ಅವರಿಗೆ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರು ಮಾತಾಶ್ರೀ ರಾಜಯೋಗಿನಿ ಶ್ರೀದೇವಿ ಅಮ್ಮನವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ಹಾಗೂ ಪಾಲಕ ವೃಂದದ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಶ್ರೀಮತಿ KS ವಾಲಿಕಾರ ಮೇಡಮ್ ಅವರು ಸತ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರು ಮಾತೋಶ್ರೀ ರಾಜಯೋಗಿನಿ ಶ್ರೀದೇವಿ ಅಮ್ಮನವರಿಗೆ ಕೂಡ ಸತ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರ್ತಾ ಇದೆ. ದಯವಿಟ್ಟು ಎಲ್ಲರೂ ಭಕ್ತಿಪೂರ್ವಕ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸತ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಶ್ರೀಮತಿ KS ವಾಲಿಕರ್ ಮೇಡಮ್ ಅವರಿಗೆ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂತಹ ಶ್ರೀಮತಿ KS ವಾಲಿಕರ್ ಮೇಡಮ್, ಕಾರ್ಯದರ್ಶಿಗಳು ಮತ್ತು ಶ್ರೀ ಅಹಲ್ಯಬಾಯಿ ಹೋಳ್ಕರ್ ವಿದ್ಯಾವರ್ಧಕ ಸಂಸ್ಥೆ ಚಡ್ಚಣಿ, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ ಹಾಗೂ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ತುಂಬ ಜೋರಾದ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಈ ವರ್ಷ ನಮ್ಮ ಶಾಲೆಯಲ್ಲಿ ತಂದೆ ತಾಯಂದಿರ ಪಾದಪೂಜಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವು ಪ್ರತಿ ವರ್ಷನೂ ಸಹಿತನು ತಂದೆ ತಾಯಿಯ ಪಾದಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು
ಸತತವಾಗಿ 3 ವರ್ಷಗಳಾಯಿತು ನಡೆಸ್ಕೊಂಡು ಬಂದಿದ್ದೀವಿ. ಅಷ್ಟೇ ಅಲ್ಲ, ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ವರ್ಷ ಪ್ರಾರಂಭದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟತನದಿಂದ ಹಾಗೂ ಸುವ್ಯವಸ್ಥಿತವಾಗಿ ಹಾಗೂ ನಮ್ಮೆಲ್ಲ ಗುರುಗಳು ಗುರು ಮಾತೆಯರನ್ನ ಎಲ್ಲರೂ ಒಗ್ಗಟ್ಟಿನಿಂದ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀ ವಿಜಯ ಮಹಾಂತೇಶ್ ಶಿವಾಚಾರ್ಯರು ಚರಂತಿಮಠ್ ಹಾವಿನಾಳ್ ಇವರು ಪ್ರಶಸ್ತಿಯನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಾಲೆಯಲ್ಲಿ ನಾನು 9 ವರ್ಷಗಳ ಕಾಲ ಶಿಕ್ಷಣವನ್ನು ಪಡೆದಿದ್ದೇನೆ. ಮುಂದೆ ಗುರಿ ಇರಿಸಿಕೊಳ್ಳಿ, ಹಿಂದೆ ನಾವಿದ್ದೀವಿ ಎಂದು ಭರವಸೆ ನೀಡಿದ ನಮ್ಮ ಶಿಕ್ಷಕರು ಮಕ್ಕಳ ಬಾಳಿಗೆ ಬೆಳಕನ್ನು ಚೆಲ್ಲುವ ಏಕೈಕ ಶಿಲ್ಪಿಗಳೆಂದರೆ ಅದು ನಮ್ಮ ಶಿಕ್ಷಕರು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಗಾದೆ ಮಾತಿನಂತೆ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀ KS ಪಾಲಿಗಾರ್ ಮೇಡಮ್ ಅವರು ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಶಾಲೆಯ ಮುಖ್ಯ ಗುರುಗಳಾದ DS ಅಜ್ಬಾಣಿ ಸರ್ ಅವರಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಕಾಗುಣಿತ ತಪ್ಪಾಯ್ತು ಅಂದರೇನು ಅದನ್ನು 10 ಸಾರಿ ಬರೆಸಿ ಅಕ್ಷರ ತುಂಡಾಗುವಂತೆ ಮಾಡಿದ ನಮ್ಮ ಕನ್ನಡ ಮತ್ತು ಹಿಂದಿ ಶಿಕ್ಷಕರಾದ ಕಾಮೋಡ್ ಸರ್ ಹಾಗೂ ಅತ್ತಾರ್ ಮ್ಯಾಮ್ ಅವರಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಭಾಷೆಯನ್ನು ಪ್ರೀತಿಸಿ ಬೇರೆ ಭಾಷೆಯನ್ನು ಗೌರವಿಸಿ ಎಂದು ಹೇಳಿಕೊಟ್ಟ ನಮ್ಮ ಇಂಗ್ಲಿಷ್ ಶಿಕ್ಷಕರಾದ ಮಠಪತಿ ಮೇಡಮ್ ಅವ್ರಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಕಳೆಯುವಾಗ ಕೊರಗಬೇಡ, ಗುಣಿಸುವಾಗ ಮರೆಯಬೇಡ ಎಂದು ಹೇಳಿಕೊಟ್ಟ ನಮ್ಮ ಗಣಿತ ಶಿಕ್ಷಕರಾದ ಅತ್ತಾರ್ ಮ್ಯಾಮ್ ಅವ್ರಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಇತಿಹಾಸವನ್ನು ತಿಳಿಯಲಾರದವನು ಇತಿಹಾಸವನ್ನು ಸೃಷ್ಟಿಸಿದವನು ಎಂದು ಹೇಳಿಕೊಟ್ಟ ನಮ್ಮ ಸಮಾಜ ಶಿಕ್ಷಕರಾದ ಕಾಮೋಡ್ ಸರ್ ಅವ್ರಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಮೇಲೆ ಏರಿದ್ದು ಕೆಳಗೆ ಇಳಿಯಲೇಬೇಕು. ಇದು ಗುರುತ್ವಾಕರ್ಷಣ ಬಲ ಅಷ್ಟೇ ಅಲ್ಲ, ನಿಜ ಜೀವನದ ಒಂದು ಪಾಠವೂ ಹೌದು ಎಂದು ಬುದ್ಧಿ ಹೇಳಿದ ನಮ್ಮ ವಿಜ್ಞಾನ ಸರ್ ಆದ ಬಿರಾದರ್ ಸರ್ ಅವ್ರಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಅವರಿಗಲ್ಲದೆ LKG ಇಂದ ನನಗೆ 7ನೇ ತರಗತಿವರೆಗೆ ಕಲಿಸಿರುವಂತಹ ಎಲ್ಲ ನನ್ನ ಗುರುಗಳು ಹಾಗೂ ಗುರುಮಾತೆಯವರಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ತಂದೆಯ ಕೋಪ ದಾರಿ ತೋರಿಸುತ್ತದೆ, ತಾಯಿಯ ಕೋಪ ಹೊಟ್ಟೆ ತುಂಬಿಸುತ್ತದೆ, ಗುರುವಿನ ಕೋಪ ವಿದ್ಯೆ ಕಲಿಸುತ್ತದೆ, ಶತ್ರುವಿನ ಕೋಪ ಚಾಣಾಕ್ಷತೆಯನ್ನು ಕಲಿಸುತ್ತದೆ ಎಂಬ ಮಾತಿನಂತೆ ನಿಮ್ಮೆಲ್ಲರ ಮಾರ್ಗದರ್ಶನದಂತೆ ನಾನು ಉತ್ತಮ ಅಂಕವನ್ನು ಪಡೆಯುತ್ತೇನೆ ಎಂಬ 2 ಅನಿಸಿಕೆಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಇಷ್ಟು ವರ್ಷಗಳ ಕಾಲ ನೋಡಿಕೊಂಡು ಹೋಗಿದ್ದಾರೆ, ಅವರಿಗೆ ನನ್ನ ಅತ್ಯಂತ ದೊಡ್ಡ ನಮಸ್ಕಾರಗಳು. ಶಿಕ್ಷಣ ಹುಲಿ ಹಾಲಿದ್ದಂತೆ ಇದನ್ನು ಕುಡಿದವರು ಗರ್ವಿಸಲೇಬೇಕು ಎಂಬಂತೆ ನಮಗೆ ಪಾಠವನ್ನು ಹೇಳಿಕೊಟ್ಟ ಎಲ್ಲ ಶಿಕ್ಷಕರಿಗೂ ಮತ್ತು ಶಿಕ್ಷಕಿಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ನನ್ನೆರಡು ಸ್ವರಚಿತ ಕವನಗಳನ್ನು ನಿಮ್ಮ ಮುಂದೆ ಹೇಳಲು ಬಯಸುತ್ತೇನೆ. ಪ್ರಕೃತಿಯಲ್ಲಿ ಗಾಳಿ ತಂಪು, ನಮ್ಮ ಶಾಲೆಯಲ್ಲಿ ನಮ್ಮ ಮೇಡಮ್ ಮಾತು ಇಂಪು, ಇವರ ಸ್ಮೈಲು ತುಂಬಾ ಕ್ಯೂಟು, ಇವರ ಮನಸ್ಸು ತುಂಬಾ ಸ್ವೀಟು, ಇವರು ಶಾಲೆಗೆ ಗ್ರೇಟು, ಇವರು ನಮ್ಮ ಕಾರ್ಯದರ್ಶಿಯಾದ ಶ್ರೀಮತಿ KS ಪಾಲಿಗಾರ್ ಮೇಡಮ್ ಅವರು. ಸಿನಿಮಾ ತೆಗೆಯಲು ಡೈರೆಕ್ಟರು, ತೋಟದಲ್ಲಿ ಬೆಳೀತಾರೆ ಫ್ಲವರು, ನಮ್ಮ ಬ್ರೇನ್ಗೆ ನಮ್ಮ ಸೂಪರ್ ಸ್ಟಾರು, ನಮ್ಮ ಶಾಲೆಗೆ ಇವರೇ ಹೆಡ್ ಮಾಸ್ಟರು DS ಅಜ್ಮಾನಿ ಸರ್. ಎಲೆಕ್ಷನ್ ಬಂದಾಗ ಹಾಕ್ತೀವಿ ಓಟು, ನಮ್ಮ ಸರ್ಗೆ ಬಂದ್ರೆ ಸಿಟ್ಟು, ಬೀಳ್ತಾಳೆ ನಮ್ಗೆ ಏಟು, ಇವರ ಹೆಸರಲ್ಲಿದೆ ಕಾಂತಿ, ಅವರೇ ನಮ್ಮ MS ಕಾಮೋಡ್ ಸರ್. ನಕ್ಷತ್ರ ಹೊಳಿತಾ ಇದ್ರೆ ಚಂದ, ದೀಪ ಬೆಳಗುತ್ತಿದ್ರೆ ಚಂದ, ಹೂ ನಗುತ್ತಾ ಇದ್ರೆ ಚಂದ, ಹಾಗೆ ನಮ್ಮ LV ಮಠಪತಿ ಮೇಡಮ್ ಪಾಠ ಹೇಳುತ್ತಿದ್ರೆ ಚಂದ. ಕಂಪನಿಗಳಲ್ಲಿ ಇರ್ತಾರೆ ಬಾಸು, ಫ್ರಿಜ್ ಅಲ್ಲಿ ಇರುತ್ತೆ ಐಸು, ಜೇಬಲ್ಲಿ ಇರುತ್ತೆ ಕಾಸು, ನಮ್ಮ ಸರ್ ಹೇಳೋದು ಸೈನ್ಸು, ಅವರೇ ನಮ್ಮ ಜಗು ಸರ್.
ದೀಪ ಚಂದ, ದೇವರ ದೀಪಕ್ಕೆ ಮಾತ್ರ ಬೆಲೆ ಜಾಸ್ತಿ. ನನ್ನ ಮುಂದೆ ಸಾವಿರಾರು ಜನ ಇದ್ದರೂ ನನಗೆ ಕಾಣುವುದೇ ಅದು ಯಾರೆಂದರೆ ಅವರೇ ನಮ್ಮ ಅಚ್ಚುಮೆಚ್ಚಿನ ಟೀಚರ್ಸ್ ಆದ ವಾಲಿಕರ್ ಮೇಡಮ್. ಇನ್ನು ಎರಡನೇ ಕವನ ಏನೆಂದರೆ ರಾಮ ಸೀತೆ ನೋಡಲು ಚಂದ, ರಾಮ ಲಕ್ಷ್ಮಣ ನೋಡಲು ಅಂದ, ಆದ ನಮ್ಮ ಶಾಲೆಯಲ್ಲಿ ಅಜ್ಮನಿ ಸರ್ ಅಜ್ಮನಿ ಟೀಚರ್ ನೋಡಲು ಆನಂದ. ಇನ್ನು ಮೂರನೇ ಕವನ ಪ್ರೀತಿ ಮಾಡಿದ್ದು ಮನಸ್ಸು, ಮನಸ್ಸು ಕಂಡಿದ್ದು ಕನಸು, ನೀ ಮಾಡು ಈ ಪ್ರೀತಿಯ ನನಸು, ಕಾಂಬ್ಳೇಶ್ವರು ಕಾಂಬ್ಳೆ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಫೇಮಸ್. ಇನ್ನು ನಾಲ್ಕನೇ ಕವನ ದೇವರಿಗೆ ಹೂವು ಚಂದ, ಹೂವಿಗೆ ತುಂಬಿ ಚಂದ, ತುಂಬಿಗೆ ಮಕರಂದ ಚಂದ, ಆ ಮಕರಂದಕ್ಕೆ ಹೂವು ಚಂದ, ಎಳೆ ಮನಸ್ಸಿಗೆ ಪ್ರೀತಿ ಚಂದ, ಪ್ರೀತಿಗೆ ಮುತ್ತ ಮನಸ್ಸು ಚಂದ, ಆದರೆ ನಮ್ಮ ಶಾಲೆಯಲ್ಲಿ ಕಾಂಪೌಂಡ್ ಸರ್ ಮಾತೇ ಚಂದ. ಇನ್ನು ಆರನೇ ಕವನ ಹಸು ಕೊಡುತ್ತದೆ ಹಾಲು, ಗುರುಗಳು ಕೊಡುತ್ತಾರೆ ಪ್ರೀತಿ, ತಂದೆ ತಾಯಿ ಕೊಡುತ್ತಾರೆ ಜನ್ಮ, ಆ ಜನ್ಮದಲ್ಲಿ ಬೆಳೆದಿರುವ ಟೀಚರ್ ಪ್ರೀತಿ ಟೀಚರ್. ಹೂವು ನೋಡಲು ಅಂದ, ನಮ್ಮ ಶಾಲೆ ನೋಡಲು ಚಂದ, ನಮ್ಮ ಸರ್ ನೋಡಲು ಆನಂದ, ಆನಂದದಲ್ಲಿ ಬೆಳೆದಿರೋ ಸರ್ ಜಗು ಸರ್. ನವಿಲು ಕುಣಿಯುವುದೇ ಚಂದ, ಮೀನು ಈಜುವುದೇ ಚಂದ, ಆದರೆ ನಮ್ಮ ಶಾಲೆಯಲ್ಲಿ ಐಶ್ವರ್ಯ ಟೀಚರ್ ನೃತ್ಯ ಮಾಡುವುದೇ ಚಂದ. ಗಿಳಿ ಇರೋದು ಪಂಜರದಲ್ಲಿ, ಅರಮನೆ ಇರುವುದು ಮೈಸೂರಿನಲ್ಲಿ, ಆದರೆ ನಾ ಟೀಚರ್ ಇರುವುದು ನನ್ನ ಹೃದಯದಲ್ಲಿ, ಅವರೇ ನಮ್ಮ ಅಚ್ಚುಮೆಚ್ಚಿನ ಟೀಚರ್ ಜುಲೇಖಾ ಟೀಚರ್. ಗುಲಾಬಿ ಹೂವಿಗೆ ಮುಳ್ಳೇ ಜಾಸ್ತಿ, ಸಮುದ್ರದಲ್ಲಿ ನೀರೇ ಜಾಸ್ತಿ, ಆದರೆ ನಮ್ಮ ಟೀಚರ್ ಮೇಲೆ ನಮಗೆ ಪ್ರೀತಿನೇ ಜಾಸ್ತಿ, ಅವರೇ ನಮ್ಮ ಅಚ್ಚುಮೆಚ್ಚಿನ ಟೀಚರ್ ಮತ್ಪಟ್ಟಿ ಟೀಚರ್. ಕಷ್ಟದಲ್ಲಿದ್ದಾಗ ನೆನೆಸ್ತೀವಿ ಶಿವನ, ಹಣ ಬೇಕಾದಾಗ ನೆನೆಸ್ತೀವಿ ಲಕ್ಷ್ಮಿನ, ಸಂಗೀತ ಬೇಕಾದಾಗ ನೆನೆಸ್ತೀವಿ ಸರಸ್ವತಿನ, ಗಣಿತ ಅರ್ಥ ಆಗಲಿಗ ನೆನೆಸ್ಕೊಳ್ಳುತ್ತೇವೆ ಯಾಸ್ಮಿನ್ ಟೀಚರ್ನ. ಗುಲಾಬಿಯಂತೆ ಪ್ರೀತಿ, ಸಂಪಿಗೆಯಂತೆ ನಗು, ಮಲ್ಲಿಗೆಯಂತೆ ಹೃದಯ, ಸೇವಂತಿಯಂತೆ ಕನಸು, ಆ ಕನಸಿನ ಅರಮನೆಯಲ್ಲಿ ಇರಬೇಕೆಂದು ಹಾರೈಸುತ್ತೇನೆ, ಅವರೇ ನಮ್ಮ ಅಚ್ಚುಮೆಚ್ಚಿನ ಟೀಚರ್ ಗೌರಿ ಟೀಚರ್. ರೊಟ್ಟಿಗೆ ಬೇಕು ಹಿಟ್ಟು ನಮ್ಮ ಆಂಟಿಗೆ ಬಂದ್ರೆ ಸಿಟ್ಟು, ಬೀಳ್ತಾವೆ ನಮ್ಗೆ ಏಟು ಫಾಸ್ಟು, ಅವರೇ ನಮ್ಮ ಅಚ್ಚುಮೆಚ್ಚಿನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಂಟಿ. ನಗುವ ಹೃದಯಕ್ಕಿಂತ ನಗಿಸುವ ಹೃದಯವೇ ಮುಖ್ಯ, ನಮ್ಮೆಲ್ಲರ ಖುಷಿ ಅವರ ಖುಷಿ ಎಂದು ತಿಳಿದಿದ್ದಾರೆ ಡೈವರ್ ಅಂಕಲ್ಗಳು. ಇಷ್ಟು ಹೇಳಿ ನನ್ನ ಪುಟ್ಟ ಕವನಗಳನ್ನು ಹೇಳಲು ಬಯಸುತ್ತಕ್ಕಂತ ಎಲ್ಲ ನನ್ನ ಮುದ್ದು ಸಹೋದರಿಗಳಿಗೆ, ಎಲ್ಲ ನನ್ನ ತಂದೆ ತಾಯಿ ಇತರ ಇದ್ದ ನನ್ನ ಪೋಷಕರಿಗೆ ಧನ್ಯವಾದಗಳು. ಇಲ್ಲೇ ಮಾಡಕೊಂಡಿನ ಅಲ್ಲ ಕಿಡ ತಾಟ್ನ್ಯಾಕ
ಕಾಲು ಸುಟ್ಟ್ಯಾವ ಸಮಾನ ಕಾಲ ಪಾದ ಪೂಜೆ ಎಲ್ಲ ಮುಗಿಸಿ ಕಾರ್ಯಕ್ರಮ ಎಲ್ಲ ಮುಗೀತಿ. ಇಲ್ಲಿ ಆಮೇಲೆ ಪ್ರಸಾದ ಮಾಡ್ಯಾರ. ಪ್ರಸಾದ ತಿನ್ಕೊಂಡು ಮನೆಗೆ ಹೋಗೋದು. ನೋಡಿ ಎಷ್ಟೊಂದು ಜನ ಬಂದಾರ. ಜಾಸ್ತಿ ಬೇರೆ ತಾಯಂದ್ರ ಬಂದಾರ, ಯಾಕಂದ್ರೆ ತಂದೆಗಳು ಬಂದಿಲ್ಲ, ಯಾಕಂದರೆ ಅವರು ಎಲ್ಲರೂ ಡ್ಯೂಟಿಗೆ ಹೋಗಿರ್ತಾರೆ ಅಲ್ಲ, ಹಂಗಾಗಿ ಜಾಸ್ತಿ ಜನ ಗಂಡ್ಮಕ್ಳು ಯಾರು ಬಂದಿದ್ದಿಲ್ಲ, ಬರೀ ಲೇಡೀಸೇ ಬಂದಿದ್ದರು. ಆದರೂ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯಿತು. ಪ್ರತಿ ವರ್ಷವೂ ಮಾಡ್ತಾರೆ. ನಮ್ಮ ಸಾನ್ವಿದು ಇವಾಗ 2ನೇ ವರ್ಷ. ಹೋದ ವರ್ಷ 1ನೇ ಕ್ಲಾಸ್, ಈ ವರ್ಷ 2ನೇ ಕ್ಲಾಸ್. ನಮ್ಮ ಸಾನ್ವಿ ಮುಗಿಸ್ಕೊಂಡು ಬನ್ನಿ ಇವಾಗ ಪ್ರಸಾದ ತಿನ್ಕೊಂಡು ಮನೆಗೆ ಹೋಗೋಮ್ಮ. ನಾನು ಇಲ್ಲಿ ಬೆಳಗ್ಗೆನೇ ಬಂದಿದ್ದೆ ರೀ. ಬೆಳಗ್ಗೆ ಜಲ್ದಿ ಸ್ಟಾರ್ಟ್ ಮಾಡ್ತಾರಂತ ಬೆಳಗ್ಗೆ ಬಂದಿದ್ವಿ. ಬಟ್ಟು ಬೆಳಗ್ಗೆನೇ ಇದನ್ನು ಮಾಡಲಿಲ್ಲ ಅವರು. ಆಮೇಲೆ ಲೇಟಾಗಿ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದರು. ನಾವು ಅಂದ್ಕೊಂಡು ಜಲ್ದಿ ಹೋಗ್ಬೇಕಂತ ಜಲ್ದಿ ಹೋಗಿದ್ರಿ. ಹಸು ಆಗೈತಿ ಇವಾಗ. ಬೆಳಗ್ಗೆ ನಾಷ್ಟ ಏನೂ ಮಾಡಿಲ್ಲ, ಹಂಗೆ ಹೋಗಿದ್ವಿ. ಹುಡುಗರು ನೋಡ್ರಿ, ಹುಡುಗರು ಇವಾಗ ಇನ್ನೂ ಸ್ಕೂಲ್ ಐತಂದ್ರೂ ಹುಡುಗರು ಯಾರೂ ಕೇಳೋದಿಲ್ಲ. ಇನ್ನೂ ಅಜ್ಜಾರ್ದು ಪ್ರವಚನ ಹೇಳ್ತಾರಂತೆ, ಬಟ್ ಯಾರೂ ಕೇಳೋದಿಲ್ಲ. ಊಟ ಮಾಡಿ ಮನೆಗೆ ಹೋಗೋಕೆ ಒಂದೇ ಇದು ಮಾಡಾಕತ್ತಾರ. ಇಲ್ಲಿ ಪ್ರಸಾದಕ್ಕಂತಂದು ಪಲಾವು ಮತ್ತು ಬಾಳೆಹಣ್ಣು ಇದು ಮಾಡಿದರು. ಹುಡುಗರಿಗೆ ಬೆಳಗ್ಗೆ ನಾಷ್ಟ ಮಾಡಿಸಿ ಹುಡುಗರು ಬೆಳಗ್ಗೆ 8ಕ್ಕೆ ಬಂದವ್ರಿ. ಪಾಪ ಅಷ್ಟೊತ್ತು 8ಕ್ಕೆ ಬಂದು ಕಾರ್ಯಕ್ರಮ ಮುಗಿತ್ಲೆ 2:30 ಆಯಿತು. ಅಷ್ಟೊತ್ತನೂ ಹುಡುಗರು ಅಲ್ಲೇ ಕೂತ್ಕೊಂಡಿದ್ವು. ಪಾಠ ಹಿಂದ ಕಡೆ ಕುಂದ್ರಿಸಿರ್ತಾರೆ, ಕಾಲೆಲ್ಲ ನೋವಾಗಿರ್ತಾವೆ ಪಾಪ. ಯಾವ ಊಟ ಮಾಡಿ ಬಂದಿರಲ್ಲ. ಇನ್ನೂ ಕಾರ್ಯಕ್ರಮ ಪ್ರವಚನ ಐತಂತೆ, ಲೇಟಾಗಿ ಮಾಡ್ತಿದ್ರು. ಬಟ್ಟು ಅವರು ಅಜ್ಜರು ಊಟ ಮಾಡಿಸ್ರಿ ಮೊದಲು ಅಂತ ಹೇಳಿದ್ರು, ಹಂಗಾಗಿ ಊಟ ಮಾಡಿಸ್ ಬರೀ ನಾವು ಶಾಲೆಗೀಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟ್ವಿ. ಬಿಸಿಲು ನೋಡ್ರಪ್ಪ, ಸಿಕ್ಕಾಪಟ್ಟೆ ಬಿಸಿಲೈತಿ. ಇಂಥ ಬಿಸಿಲಾಗ ಕುಂದಿರ್ಸ್ಬೇಕಾಯ್ತು ಚೆನ್ನಾಗಿ ನಿಮ್ಮನ್ನು. ಪೆಂಡಲ್ ಹೊಡೆದಾರ, ಅಷ್ಟೊಂದು ಬಿಸಿಲು ಅನ್ಸೋದಿಲ್ಲ. ಒಂದು ವಾರ ಬಿಸಿಲಿದ್ದಿಲ್ರಿ, ಇವತ್ತಂತೂ ಸಿಕ್ಕಾಪಟ್ಟೆ ಬಿಸಿಲೈತಿ. ನಮ್ಮ ಚಾನೋ ನಮ್ಮ ಕೂಡ ಬರ ಪಾದ ಪೂಜೆ ಮಾಡಿ ಕಾರ್ಯಕ್ರಮ ಮಾಡಿ ಗುರುಗಳು ಏನು ಹೇಳ್ತೀನಂದ್ರೆ ಗುರುಗಳು ಪ್ರವಚನ ಹೇಳ್ತೀನಂದ್ರೆ ನೋಡ್ರಿ ಎಲ್ಲರೂ ಬಂದುಬಿಟ್ರು.